ಇಲ್ಲ ಒಳಗಡೆ ಸ್ವಲ್ಪ ತೊಂದರೆ ಆಗಿದೆ. ಪೇಮೆಂಟ್ಸ್ ಅವೆಲ್ಲ ಕೋರ್ಟ್ ಅಲ್ಲಿ ಇವೆ. ಯಾರಾದ್ರೂ ಮತ್ತೊಬ್ರು ಬಂದ್ರಂದ್ರ ನಾವು ಹೊರಗೆ ಹೋಗಬೇಕಾಗ್ತೈತಿ. ಸರ್ಕಾರದಲ್ಲಿ ಪೇಮೆಂಟ್ ಇಲ್ಲ, ಅದು ಆಗ್ತಾ ಇಲ್ಲ. ನಮ್ಗೆ ಹಕ್ಕಪತ್ರ ಒಂದು ಕೊಡ್ಸಿದ್ರೆ ಸಾಕು ಸರ್. ಆಮೇಲೆ ಇಲ್ಲಿ ಚರಂತಮಠ ಅವರು ಕೆಲಸ ಮಾಡಿದ್ದಾರೆ. ಬಾಗಲಕೋಟೆ ಸದ್ಯ ಅಂತ ಈಗ ಒಳಗಡೆ ಕೆಲ್ಸದೆ 100% ಕೆಲಸ. ನಮ್ಮೆಲ್ಲ ರೋಡು ಗೀಡು ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹೇಳ್ತಾರ ಆ ಮೇಟಿ ಅವ್ರು ತೀರೋ ಹೋಗಿದ್ರಿಂದ ಅವ್ರ ಅನುಕಂಪನು ನಮ್ಮ ಭಾಗದಲ್ಲಿ ಕಾಣಿಸ್ತಾ ಇದೆ. ಎಲ್ಲ ಏನ್ ತೊಂದ್ರೆ ಇಲ್ಲ, ಯಾವ ಆಗ್ತದೆ ನೋಡ್ಬೇಕು. ಮಲ್ಲಿಕಾರ್ಜುನ ಅವ್ರಿಗಾದ್ರೆ ಒಳ್ಳೇದು ಅಂತ ಹಿಂಗೆ. ಹಿಡ್ಕೊಂಡು ಹೋದ್ರು ಇಷ್ಟು ಬೇಕು ಇಷ್ಟಿಲ್ಲ, ನಾವೆಲ್ಲಿದ್ ಕೊಡುನು. ಕಾಳಿದಾಸ ಸರ್ಕಲ್ ಅಲ್ಲ ಇದು? ನಮಸ್ಕಾರ ವೀಕ್ಷಕರೇ, ಇಡೀ ರಾಜ್ಯದಲ್ಲಿ ಉಪಚುನಾವಣೆಯ ಕಾವು 2 ವಿಧಾನಸಭಾ ಕ್ಷೇತ್ರಗಳು, ಒಂದು ದಾವಣಗೆರೆ ದಕ್ಷಿಣ, ಮತ್ತೊಂದು ಬಾಗಲಕೋಟೆ. ನಾವಿವತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ನವನಗರದ ಕಾಳಿದಾಸ ಸರ್ಕಲ್ ಬಳಿ ಇರುವಂತಹ ಒಂದು ಹೋಟೆಲ್ ನಲ್ಲಿ ಇದೀವಿ. ಅವ್ರನ್ನೇ ಮಾತಾಡ್ಸೋಣ, ಹೋಟೆಲ್ ಮಾಲೀಕರನ್ನ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಹೇಗಿದೆ ಬಿಸ್ನೆಸ್? ಬಿಸಿನೆಸ್ ಪರವಾಗಿಲ್ಲ ಇದೆ, ಚೆನ್ನಾಗಿದೆ. ಹಾ, ಬಾಗಲಕೋಟೆಗಿರೋ ಸಮಸ್ಯೆ ಏನು? ಇದು ಮುಳುಗಡೆ ಸಂತ್ರಸ್ತರ ನಾಡಿದು. ಇಲ್ಲ ಮುಳುಗಡೆಗೆ ಸ್ವಲ್ಪ ತೊಂದರೆ ಆಗಿದೆ. ಪೇಮೆಂಟ್ಸ್ ಅವೆಲ್ಲ ಕೋರ್ಟ್ ಅಲ್ಲಿ ಇವೆ. ಇದರಲ್ಲಿ ನಮ್ಮ ಮಾಜಿ MLA ಅವ್ರು ಏನು ತೀರೋ ಹೋದ್ರು, ಅವ್ರು ಅದ್ರ ಬಗ್ಗೆ ಸ್ವಲ್ಪ ಸ್ಪಂದನೆ ಮಾಡಿದ್ರು. ಯಾರು? ಮೇಟಿ ಅವರು? ಮೇಟಿ ಅವರು. ಆಮೇಲೆ ಚರಂತಿಮಠ ಅವರು ಅದ್ರ ಬಗ್ಗೆ ಬಹಳ ಇದನ್ನ ಮಾಡಿದ್ದಾರೆ. ಹೋರಾಟ ಗಿರಾಟ ಎಲ್ಲ ಮಾಡಿದೀವಿ ನಾವು. ಅದು ಆಗ್ತಾ ಇದೆ. ಈಗಿನ ಸರ್ಕಾರದಲ್ಲಿ ಪೇಮೆಂಟ್ ಇಲ್ಲ, ಅದು ಆಗ್ತಾ ಇಲ್ಲ. ಅದೇ ತೊಂದ್ರೆ. ಅದೇ ನೋಡ್ಬೇಕು ಈಗ ಏನಾಗುತ್ತೆ ಅಂತ. ಆದ್ರೂ ಈ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಅವ್ರಿಗಿರೋ ಅಷ್ಟು ಫೇಮು ಇಲ್ಲಿ ಮೇಟಿ ಅವ್ರಿಗಿದೆ. ಅವ್ರು ತೀರ್ಕೊಂಡಾಗ ಸಿದ್ದರಾಮಯ್ಯ ಅವ್ರು ಅಂತಿದ್ರು ನನ್ ಬಲಗೈಯೇ ಕಳ್ಕೊಂಡಂಗ ಆಗಿದೆ ಅಂತ. ಈಗ ಮತ್ತೆ ಮೆಡಿಕಲ್ ಕಾಲೇಜ್ ಉದ್ಘಾಟನೆ, ಶಂಕುಸ್ಥಾಪನೆ ಆಗ್ತಿದೆ. ಇನ್ ಏನೇನ್ ಆಗ್ಬೇಕು ಬಾಗಲಕೋಟೆ? ಮೇಜರ್ ಮೇಟಿ ಅವರು ಹೋರಾಟ ಮಾಡಿನೇ ತಂದದ್ದು ಸರ್ಕಾರಿ ಮೆಡಿಕಲ್ ಕಾಲೇಜ್. ಆಮೇಲೆ ಇಲ್ಲಿ ಚರಂತಿಮಠ ಅವರು ಕೆಲಸ ಮಾಡಿದ್ದಾರೆ. ನಮ್ಮೆಲ್ಲ ರೋಡು ಗೀಡು ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮುಳುಗಡೆಗೆ ಬೇಕಾಗಿದ್ದು ಎಲ್ಲ ಅನುಕೂಲ ಅವ್ರದಿದ್ದಾಗ ಅವರು ಮಾಡಿದ್ದಾರೆ. ಮೇಟಿ ಅವರು ಮಾಡಿದ್ದಾರೆ. ನಮ್ ಬಾಗಲಕೋಟೆಗೆ ಏನ್ ಹಂಗೆ ಮೇಜರ್ ತೊಂದರೆ ಏನಿಲ್ಲ. ಇದೇ ಸಂತ್ರಸ್ತರದೇ ತೊಂದರೆ. ಸಾಕಷ್ಟು ಜನ ಮಾತಾಡುವಾಗ ಹೇಳಿದ್ದು, ಜೀವನ ತೆಗಿಯಕ್ಕೆ, ಜೀವನ ಮಾಡಕ್ಕೆ, ಬದುಕಕ್ಕೆ ಬಾಗಲಕೋಟೆ ತುಂಬಾ ಚೆನ್ನಾಗಿದೆ. ಲೈಕ್ ರಿಟೈರ್ಮೆಂಟ್ ಲೈಫಿಗೆ. ಉದ್ಯೋಗ ಅಂದ್ರೆ ಏನು ಅವಕಾಶಗಳಿಲ್ಲ. ಪ್ರತಿಯೊಂದಕ್ಕೂ ಬೆಂಗಳೂರಿಗೆ ಹೋಗ್ಬೇಕು. ಒಳ್ಳೊಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇದೆ, ಬಟ್ ಇಂಡಸ್ಟ್ರಿಗಳಿಲ್ಲ. ಅವು ಯಾವ ಇಂಡಸ್ಟ್ರಿನಿಲ್ಲ. ಈಗ ಒಂದ್ 3-4 ಅಲ್ಲಿ ಕಬ್ಬಿನ ಇದು ಮಾಡಿ ಶುಗರ್ ಫ್ಯಾಕ್ಟ್ರಿ ಮಾಡಿದ್ದಾರೆ. ಅದು ಬಿಟ್ರೆ ಮೇಜರ್ ಏನು ಇಲ್ಲ. ಇದೊಂದು ಸಿಮೆಂಟ್ ಫ್ಯಾಕ್ಟ್ರಿನೂ ಬಂದಾಗಿದೆ. ಬೇರೆ ಏನು ಜನಕ್ಕೆ ಉಪಜೀವನ ಮಾಡೋಕೆ ಅಂತ ಇಂಡಸ್ಟ್ರಿಯಲ್ಲಿ ಯಾವೂ ಇಲ್ಲ ಇಲ್ಲಿ. ಸರ್, ಈಗ ಮತ್ತೊಂದು ಬೈ ಎಲೆಕ್ಷನ್ ಬಂದಿದೆ. ಈ ಸಲ ಅನುಕಂಪ ವರ್ಕೌಟ್ ಆಗುತ್ತಾ ಅಥವಾ ಚರಂತಿ ಭಟ್ ಅವರ ಅನುಭವ ವರ್ಕೌಟ್ ಆಗುತ್ತೆ ಅನ್ಸುತ್ತೆ? ಅದೇ ನೋಡ್ಬೇಕು. ಆದ್ರೆ ಇಲ್ಲಿ ಚರಂತಿಮಠ ಅವ್ರದ್ದು ಒಳ್ಳೆ ಇದು ಇದೆ. ಮೇಟಿ ಅವ್ರು ತೀರೋ ಹೋಗಿದ್ರಿಂದ ಅವ್ರ ಅನುಕಂಪನು ನಮ್ಮ ಭಾಗದಲ್ಲಿ ಕಾಣಿಸ್ತಾ ಇದೆ. ಅವ್ರ ಮಗನು ಒಳ್ಳೆ ಕೆಲಸ ಮಾಡ್ತಾರೆ. ಯಾರ ಮಗ? ಮಲ್ಲಿಕಾರ್ಜುನ ಅಥವಾ ಉಮೇಶ್? ಯಾರ ಹೆಸರು ಜೋರ ಕೇಳಿ ಬರುತ್ತೆ? ಇಲ್ಲಿ ಬಾಗಲಕೋಟೆಯಲ್ಲಿ ಹೆಚ್ಚು ಪ್ರಾಪರ್ ಬಾಗಲಕೋಟೆಯಲ್ಲಿ ಮಲ್ಲಿಕಾರ್ಜುನ್ ಅವ್ರದ್ದು ಹೆಸರು ಬರುತ್ತೆ. ಅವರೇ ದೊಡ್ಡ ಮಗ? ಅವರೇ ದೊಡ್ಡ ಮಗ. ಅವ್ರದೇ ಹೆಸರು ಬರುತ್ತೆ. ಅದು ಅವ್ರು ಸಿಕ್ಕರೇನೆ ಒಂದ್ ಸ್ವಲ್ಪ ಫೈಟ್ ಆಗ್ಬಹುದು. ಚರಂತಿಮಠ ಅವರು ಒಳ್ಳೆ ವರ್ಕರ್ ಅವರು. ಅದು ಮಲ್ಲಿಕಾರ್ಜುನ್ ಅವರು ಜನರ ಅನುರಾಗಿ ಆಗಿದ್ದಾರೆ. ಎಲ್ಲರಿಗೂ ಸ್ಪಂದನೆ ಮಾಡ್ತಾರೆ. ಎಲ್ಲ ಏನ್ ತೊಂದ್ರೆ ಇಲ್ಲ. ಯಾವ್ದು ಆಗ್ತದೆ ನೋಡ್ಬೇಕು. ಮಲ್ಲಿಕಾರ್ಜುನ್ ಅವ್ರಿಗಾದ್ರೆ ಒಳ್ಳೇದು ಅಂತ ಹಿಂಗ. ಸಮಸ್ಯೆ ಅಂತ ಬಂದ್ರೆ ಇಂಡಸ್ಟ್ರಿಗಳಾಗ್ಬೇಕು. ಇಂಡಸ್ಟ್ರೀಸ್ ಆಗ್ಬೇಕು. ಎಲ್ಲ ಇಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು. ರೋಡ್ ಗೀಡ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಮಾಡ್ತಾ ಹೋಗ್ಬೇಕು. ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ ಅಂತಾರ್ರಿ ಸರ್. ಏನ್ ಮಾಡೋದು ಲಕ್ಷ್ಮಿ ಅವರು? ನಾವ್ ಇಲ್ಲಿ ಹೋಟೆಲ್ ಕೆಲಸ ಮಾಡ್ತೀವ್ರಿ ಸರ್. ಹೇಗಿದೆ ಜೀವನ? ಜೀವನ ಏನ್ರಿ ಸರ್, ಮುಳುಗಡೆ ಆದಾಗ ನಿಂತ್ರ 20 ವರ್ಷ ಆತ್ರಿ ಸರ್. ನಾವ್ ಮುಳುಗಡೆ ಹಸ್ತ್ರ ಸಂಸತ್ರ ಇನ್ನೂ ತಕ ನಮಗ್ ಗೋರ್ಮೆಂಟ್ ಮನಿ ಕೊಟ್ಟೈತಿ. ಆದ್ರ ಹಕ್ಪತ್ರ ಅನ್ನೋದಿಲ್ಲ ನಮಗ. ಇವತ್ತು ಯಾರಾದ್ರೂ ಮತ್ತೊಬ್ರು ಬಂದ್ರಂದ್ರ ನಾವು ಹೊರಗೆ ಹೋಗಬೇಕಾಗ್ತೈತಿ. 20 ವರ್ಷ ಗಂಟ್ಲೆ ಆತ್ ನಾವು ಬಾಗಲಕೋಟೆ ಮುಳುಗಡೆ ಆಗಿ ನಮ್ದು ಒಬ್ರಿಗೂ ಇನ್ನ ಮನಿ ಹಕ್ಪತ್ರ ಅನ್ನೋದೇ ಇಲ್ಲ. ಮತ್ತೆ ಈಗ ಬಸ್ ಯಾವ್ದು ಅನುಕೂಲ ಇಲ್ರಿ. ಇಲ್ಲಿ ಹೋಗ್ಬೇಕು 300 ರೂಪಾಯಿ ನಾವು ಇಲ್ಲಿ ತಕ ದುಡ್ಯಾಗ ಬರಕ್ 20 ರೂಪಾಯಿ ಬಸ್ ಹೋಗಾಕ್ರಿ, 20 ರೂಪಾಯಿ ಬರಾಕ್ ಬಸ್ ಚಾರ್ಜ್ ನಮಗ. ಈಗ ದಿನಗೂಲಿ 300 ರೂಪಾಯಿ? 300 ರೂಪಾಯಿ ಸಿಗ್ತೈತ್ರಿ ಸರ್. ಓಕೆ. ಗ್ಯಾರಂಟಿ ಇದೆಲ್ಲ, ಗ್ಯಾರಂಟಿ ಗೃಹಲಕ್ಷ್ಮಿ ಎಲ್ಲ ಬರತಾವ್ರಿ ಸರ್. ಇಲ್ಲ ಫ್ರೀ ಬಸ್ ಎಲ್ಲ ಫ್ರೀ ಅದಾವ. ಯಾವ ಸರ್ಕಾರ ಇದ್ರೆ ಚಲೋ ನಿಮ್ಗೆ? ಕಾಂಗ್ರೆಸ್, ಬಿಜೆಪಿ? ಸರ್ ನಾವ್ ಅದನ್ನು ಅನ್ನೋದಿಲ್ಲ, ಇದನ್ನು ಅನ್ನೋದಿಲ್ಲ ಸರ್. ನಮಗ ಅನುಕೂಲ ಯಾವ್ದು ಇರ್ತೈತಿ ನಾವ್ ಅದನ್ನ ಇದು ಮಾತಾಡೋದು. ನಿಮ್ ಅನುಕೂಲ ಕಾಂಗ್ರೆಸ್ ಗ್ಯಾರಂಟಿಗಳು ಅದಾವ್ರಿ ಸರ್. ಇಲ್ಲ ಅಂತ ಅನ್ನೋದಿಲ್ಲ. ಆದ್ರ ಎಲ್ಲಾ ಗ್ಯಾರಂಟಿಗಳು ಕೊಟ್ಟಾರ್ರಿ ಸರ್. ಇಲ್ಲ ಅಂತ ಅನ್ನೋದಿಲ್ಲ. ಆದ್ರ ನಮ್ಗೆ ಇರಾಕ ಮನಿ ಅದಾವ್. ಇಲ್ಲ ನಮ್ಗ ಹಕ್ಪತ್ರ ಒಂದ್ ಕೊಡ್ಸಿದ್ರ ಸಾಕ್ರಿ ಸರ್. ಸಂಬಂಧಪಟ್ಟವ್ರ ಜೊತೆ ಮಾತಾಡಿದ್ವಿ ಸರ್. ಬಿಜಾಪುರ್ಗ್ ಹೋಗಂದಾರ. 1 ಸತ ಬಿಟ್ಟು 10 ಸತ ಬಿಜಾಪುರ್ಗ್ ಹೋಗಿವಿ. ಮೆಂಬರ್ಗಳು ಕರ್ಕೊಂಡ್ ಹೋಗಿವಿ. ನಾವು ಏನ್ ಕೊಡೋ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟಿವಿ.
ನಿಮ್ಗೆ ಮನೆ ಕೊಟ್ಟಿದ್ದಾರೆ, ಹಕ್ಕುಪತ್ರ ಕೊಟ್ಟಿಲ್ಲ. ಹಕ್ಕುಪತ್ರ ಕೊಟ್ಟಿಲ್ರಿ ಸರ್. 20 ವರ್ಷ ಆತ್ರಿ ಸರ್. ಎಲ್ಲಿ ಮನೆ ಕೊಟ್ಟಿದ್ದಾರೆ? ಮೇಲೆ ನವನಗರ್ ವಾಂಬೆ ಕಾಲನಿ ಸರ್, ಗುಡ್ಡ. ಎಷ್ಟ್ ಸಾವಿರ ಜನರು ಸಂತ್ರಸ್ತರು ನಿಮ್ ಪ್ರಕಾರ? ಬಾಳ ಆದ್ರ ಇಲ್ಲಾಂದ್ರ ಅಲ್ಲಿ 10,000 ಮನೆಗಳು ಇರ್ಬೋದ್ರಿ ಸರ್. 10,000 ಮನೆ ಕೊಟ್ಟಿದ್ದಾರೆ. ಹಾ ಕೊಟ್ಟಿದ್ದಾರೆ ಸರ್. ಇವತ್ತ 1 ಲಕ್ಷ ಇವತ್ ನಮ್ ಕಡೆ ಇಲ್ಲ ಸರ್. ನಮ್ ಕಡೆ ದುಡ್ಡು ಇಲ್ಲ, ಅಷ್ಟು ಕೊಡುವಂತ ನಮ್ ಕೆಪಾಸಿಟಿ ಇಲ್ಲ. ಯಾಕಂದ್ರ ನಾವು ದಿನ 300 ರೂಪಾಯಿ ಸಲಾಗಿ ನಾವು ದುಡಿಯೋರು. ಈಗ ನೀವು ಮಾಡಿಸ್ತೀನಿ ಅಂತಂದ್ರ ನಿಮ್ಗ 1 ಲಕ್ಷ ರೂಪಾಯಿ ಕೊಡಂತಾರ. ನಾವ್ ಎಲ್ಲಿ ಕೊಡೋಣ್ರಿ ಸರ್? ನಾವು ಲಂಚ ಲಂಚ ಕೇಳ್ತಾರ ಎಲ್ಲಿ ಅಧಿಕಾರಿಗಳು? ಅಧಿಕಾರಿಗಳು ಆತು ಇವತ್ ಯಾರಾದ್ರೂ ಸರ್. ಇವತ್ತ ನಮ್ಮಂತವ್ರ ಯಾಕಾಗೋಲ್ಲಕ ಮೆಂಬರ್ಗಳು ಇರ್ತಾರ. ನಾವ್ ಮೆಂಬರ್ ತ್ರೋ ಹಿಡ್ಕೊಂಡ್ ಹೋಗ್ಬೇಕಾಗ್ತೈತಿ. ಮೆಂಬರ್ ತ್ರೋ ಹಿಡ್ಕೊಂಡ್ ಹೋದ್ರುನು ಇಷ್ಟು ಬೇಕು ಇಷ್ಟಿಲ್ಲ. ನಾವ್ ಎಲ್ಲಿದ್ ಕೊಡುನು? ಸಣ್ಣ ಮಕ್ಳು ಕರ್ಕೊಂಡ್ ಬೇಕಾದ್ರೆ ನಮ್ ಗುಡ್ಡಕ್ ಬರ್ರಿ ಸರ್. ನಮ್ ಪರಿಸ್ಥಿತಿ ಹೆಂಗೈತ್ ನೋಡ್ರಿ. ರೋಡ್ ಲೈಟ್ ಇಲ್ಲ, ಒಂದೇನಿಲ್ಲ, ಹುಳ ಉಪ್ಡಿ ಅಂತದ್ರೊಳಗ್ ನಾವ್ ಜೀವನ ಸಾಗಿಸ್ತಿದೀವಿ. ಎಷ್ಟು ದೂರ ಆಗುತ್ತೆ ನಿಮ್ ಗುಡ್ಡ? ಇಲ್ಲಿದ್ರೆ ಬಾಳ 10 ಕಿಲೋಮೀಟರ್ ಐತನ್ರಿ ಸರ್. ಮ್ಯಾಲ್ ನವನಗರ ಗುಡ್ಡ, ಮುಚ್ಕಂಡಿ ಗುಡ್ಡ ಅಂತಂದ್ರ ಅಲ್ಲೇ ಅದಾವ್ರಿ ಸರ್ ಎಲ್ಲ. ಏನ್ ಗುಡ್ಡ? ಮುಚ್ಕಂಡಿ. ಹಾ ಮುಚ್ಕಂಡಿವ್ ಸರ್. ಈಗ ಮತ್ತೊಂದು ಉಪಚುನಾವಣೆ ಬಂದಿದೆ. ಇಲ್ಲಿ ಶಾಸಕರಾದ ಮೇಟಿ ಅವ್ರು ತೀರ್ಕೊಂಡ್ರು. ಯಾರು ಬಂದ್ರೆ ಒಳ್ಳೇದು? ವ್ಯಕ್ತಿ ಅಲ್ಲ, ಪಕ್ಷ ಅಂದಾಗ ಈ ಸಲ ಪಕ್ಷ ಅಂತಂದಾಗ ಈಗ ನೋಡ್ರಿ ಸರ್, ನಾವು 20 ವರ್ಷ ಗಂಟ್ಲೆ ಆತ್ರಿ ಸರ್. ನಾವ್ ಇದ್ದಿದ್ದ 20 ವರ್ಷ ಗಂಟ್ಲೆ ಆತ್ರಿ. ನಾವು ಬಿಜೆಪಿನ ಮಾಡ್ಕೊಂತ ಬಂದಿವಿ. ಇಲ್ಲ ಅಂತ ಮುಚ್ಕಂಡಿ ಕ್ರಾಸ್ ಅಂತಂದ್ರ ಅದ್ರ ಬಿಜೆಪಿಯಲ್ಲಿ ಆದ್ರೆ ಏನು 20 ವರ್ಷ ಗಂಟ್ಲೆ ನಮಗ್ ಏನು ಹಕ್ಕುಪತ್ರ ಕೊಡ್ಸಿಲ್ಲ ಅಂತ ನಾವ್ ಏನ್ ಮಾಡ್ತೀವ್ರಿ ಸರ್? ಈ ಸತ ಏನೈತೆ ಕಾಂಗ್ರೆಸ್ಗ ಹಾಕಾಕತ್ತೀವ್ರಿ ಸರ್. ಕಾಂಗ್ರೆಸ್ಗ ಹಂಗಾರೆ ಈ ಸಲ ಬೈ ಎಲೆಕ್ಷನ್ ಕಾಂಗ್ರೆಸ್ ಹಾಕತ್ತೀವಿ ಸರ್. ಅವ್ರ ಮಕ್ಕಳೆಲ್ಲ ಬಂದು ಓಡಾಡ್ತಾರ ಇಲ್ಲೆಲ್ಲ ಬಂದಾರ್ರಿ ಸರ್. ಬಂದಾರ. ಹಕ್ಕುಪತ್ರ ಒಂದು ಮೇಜರ್. ನಮ್ಗ ಅದೊಂದ ಸಮಸ್ಯೆ ನೋಡ್ರಿ. ಕುಡಿಯೋ ನೀರ್ದೊಂದು ಹಕ್ಕುಪತ್ರ ಒಂದು ಇಷ್ಟ ಬಿತ್ರ ಮತ್ತೇನ್ ನಮಗೇನಿಲ್ಲ. ಎಲ್ಲಾ ಇದನ್ನ ಐತಿ. ಗ್ಯಾರಂಟಿ ಯೋಜನೆಗಳು ಎಲ್ಲಾ ಬರತಾವ್ರಿ ಸರ್. ಸುಳ್ಳು ಯಾಕೆ ಹೇಳ್ಬೇಕು? ನಮ್ಗೆ ಎನ್ ವಿ ನಾಯಕ್ ಅಂತ. ಎನ್ ವಿ ನಾಯಕ್ ಅಂತ ನಮ್ಗೆ 68 ವರ್ಷ. 68 ಹೆಚ್ಚು ಕಡಿಮೆ 48 ವರ್ಷದಿಂದ ಓಟ್ ಹಾಕ್ತಿದ್ರೆ. ಓಟ್ ಹಾಕ್ತಿದೀವಿ. ನೀವು ನೋಡಿದ ಬೆಸ್ಟ್ MLA ಯಾರು? ಇಲ್ಲಿ ಎಲ್ಲಾರು ಬೆಸ್ಟ್ ಫ್ಯಾಮಿಲಿ ಇದ್ದಾರೆ. ಅದರಲ್ಲಿ ನಮ್ಗೆ HY ಮೇಟಿ ಅವ್ರದ್ದು ಒಳ್ಳೆ ಜನಪ್ರಿಯ ಶಾಸಕರಾಗಿದ್ರು. ಒಳ್ಳೆ ಜನಪರ ಕಾಳಜಿನೂ ಹೊಂದಿದ್ರು ಕಾಂಗ್ರೆಸ್ ಪಕ್ಷದಿಂದ. ಹಿಂಗಾಗಿ ಚೆನ್ನಾಗಿ ಅಭಿವೃದ್ಧಿ ಆಯ್ತು ಅವರ. ಹಾ ಚೆನ್ನಾಗಿದೆ. ಏನು ಬಾಗಲಕೋಟೆಗಿರೋ ಸಮಸ್ಯೆ ಏನು? ಮುಳುಗಡೆ ಸಮಸ್ಯೆ. ಮುಳುಗಡೆ ಒಂದೇ ಸಮಸ್ಯೆ ಅದು. ಈಗ ಸನ್ಮಾನ್ಯ ಸಿಲ್ವರ್ ಅವರು ಬಜೆಟ್ ನಲ್ಲಿ ಮುಳುಗಡೆ ಸಂಬಂಧ ಎಲ್ಲ ಇದು ದುಡ್ಡು ತೆಗೆದಿಡ್ತೀನಿ ಅಂತ ಹೇಳಿದ್ರು. ಅವಾಗ ಏನೇನ್ ಘೋಷಣೆ ಮಾಡ್ತಾರ ಕಾದ್ ನೋಡ್ಬೇಕು. ಏನೇ ಘೋಷಣೆ ಮಾಡಿದ್ರು ಈಗ ಚುನಾವಣೆಗೋಸ್ಕರ ಮಾಡೋ ಘೋಷಣೆ ಅನ್ಸಲ್ವಾ? ಈಗ ಅಂತದ್ದೇನ ಮೊದಲೇ ಘೋಷಣೆ ಮಾಡಿದ್ರು ಅವರು. ಮೆಡಿಕಲ್ ಕಾಲೇಜು ಮೊದಲೇ ಘೋಷಣೆ ಆಗಿದೆ ಸರ್. ನಾನು ಮೈಸೂರು ಭಾಗದವನು. ಮೈಸೂರಲ್ಲಿ ಸಿದ್ದರಾಮಯ್ಯ ಅವ್ರ ಜನಪ್ರಿಯತೆ ಬಾರಿ ದೊಡ್ಡದು. ಅದೇ ರೀತಿಯಲ್ಲಿ ಮೇಟಿ ಅವ್ರದ್ದು ಅನ್ಕೋತೀನಿ. ಹೌದು ಸರ್, ಅವರು ಜನಪ್ರಿಯತೆ ಸರ್. ತೀರ್ಕೊಂಡಾಗ ನನ್ ಬಲಗೈಯೇ ಇದ್ದೋದಂಗಾಯ್ತು ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಸರ್ ಅವರು. ಯಾಕಂದ್ರೆ ಮೊದಲಿಂದ ಅವರು ಒಮ್ಮೆ MP ಗೆ ಆರಿಸಿ ಬಂದ್ರು. ಆಮೇಲೆ 3-4 ಸಲ ಅವರು JDS ಇದ್ದಾಗನು ಆರಿಸಿ ಬಂದ್ರು. ಅವನು ಜನಪ್ರಿಯ ಕೆಲಸಗಳನ್ನು ಮಾಡಿದ್ರು. ಈಗಲೂ ಮಾಡ್ತಾ ಇದ್ರು. ಈ ಬಾರಿ ಮತ್ತೆ ಅನುಕಂಪದ ಆಧಾರದ ಮೇಲೆ ಕಾಂಗ್ರೆಸ್ ಗೆಲ್ಲಿತ ಅನ್ಸುತ್ತೆ ಸರ್. ಯಾರಿಗೆ ಟಿಕೆಟ್ ಕೊಡ್ಬೇಕು? ಇಬ್ರು ಮಕ್ಕಳು ಕೇಳ್ತಿದ್ದಾರೆ ಅಂತಾರೆ. ಯಾರಿಗ್ ಕೊಟ್ರು ಪರವಾಗಿಲ್ಲ. ಚಿಕ್ಕ ಮಗನಿಗೆ ಕೊಟ್ರಂತೂ ಸಂತೋಷ. ಚಿಕ್ಕವ್ರು ಯಾರು? ಉಮೇಶ್ ಅವ್ರಿಗೆ ಕೊಟ್ರು ಒಳ್ಳೇದಂತ ಅನ್ಸ್ತಾ ಇದೆ. ಅವ್ರಿಗೆ ಸದ್ಯ ಇರುವಂತ ಸಮಸ್ಯೆ ಏನು ಸರ್? ಬಾಗಲಕೋಟೆ ಸದ್ಯ ಅಂದ್ರೆ ಈಗ ಮುಳುಗಡೆ ಒಂದೇ ಇದು. ತುಂಬಾ ಜನ ಹೇಳಿದ್ರು ಇಲ್ಲಿ ಉದ್ಯೋಗ ಅವಕಾಶ ಇಲ್ಲ. ಪ್ರತಿಯೊಬ್ರು ಓದ್ಬಿಟ್ಟು ಬೆಂಗಳೂರು, ಹೈದರಾಬಾದ್ ಉದ್ಯೋಗದ ಒಂದು ಸೃಷ್ಟಿ ಆದ್ರೆ ಈಗ ಮನೇನು MB ಪಾಟೀಲ್ ಹೇಳಿದ್ರು ಇಲ್ಲಿ ಪಾರ್ಕ್ ಆಗ್ತಿದೆ, 4-5 ಕಂಪನಿಗಳು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವಾಗಲೆಲ್ಲ ಉದ್ಯೋಗ ಸೃಷ್ಟಿ ಆಗಬಹುದು ಅಂತ. ಚೆನ್ನಾಗಿ ಮಾತಾಡ್ರಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ಸುಭಾಷ್ ನಾಯಕ್ ಅಂತ. ನೀವೇನ್ ಮಾಡ್ತೀರಾ? ಪಾಲಿಟಿಕ್ಸ್ ಸಮಸ್ಯೆ ಕೇಳಲೇಬೇಕು. ಯಾವ ಪಾರ್ಟಿ ನಿಮ್ದು? ಕಾಂಗ್ರೆಸ್ ಪಾರ್ಟಿ ಸರ್. ಕಾಂಗ್ರೆಸ್ ಪಾರ್ಟಿ. ಓಕೆ ಸರ್, ಹೇಗಿದೆ ಬೈ ಎಲೆಕ್ಷನ್? ಬೈ ಎಲೆಕ್ಷನ್ ಎಲ್ಲಾ ತಯಾರಿಯಲ್ಲಿ ಇದ್ದೀವಿ. ಇಲ್ಲಿ ಗೆಲ್ಲೋ ಕುದ್ರಿ ಉಮೇಶ್ ಮೇಟಿ ಅಂತ HY ಮೇಟಿ ಅವರ ಪುತ್ರ. ಮಲ್ಲಿಕಾರ್ಜುನ್ ಉಮೇಶ್ ಆದ್ರೆ ಜಾಸ್ತಿ ಜನರಿಗೆ ಟಚ್ ಇರುವಂತದ್ದು ಅಂದ್ರೆ ಉಮೇಶ್ ಮೇಟಿ ಅವರು. ಗ್ರಾಮೀಣ ಪ್ರದೇಶ ಆಗ್ಲಿ, ಸಿಟಿ ಪ್ರದೇಶ ಆಗ್ಲಿ, ಎಲ್ಲಾ ಸಣ್ಣವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲರ ಸಮಸ್ಯೆಗಳನ್ನ ಸ್ಪಂದನೆ ಮಾಡ್ತಾರ ಅವರು. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡುವಾಗ ಬಾಗಲಕೋಟೆ ಪಾಲಿಟಿಕ್ಸ್, ಅವ್ರ ಮಗಳು ZP ಸದಸ್ಯ ಅನ್ಕೋತೀನಿ ಬಾಯಕ್ಕನ, ಅವರು ಟಿಕೆಟ್ ಕೇಳ್ತಾರೆ. ಕೊನೆ ಮಗಳು ಮಾದೇವಿ ಅಂತ, ಅವರು ಟಿಕೆಟ್ ಕೇಳ್ತಾರೆ. ಈ ಕುಟುಂಬದೊಳಗೆ ಗೊಂದಲ ಆಗಲ್ಲ? ಕುಟುಂಬದಲ್ಲೇ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಆದ್ರೆ ಕುಟುಂಬದಲ್ಲಿ ಯಾರಾದ್ರೂ ನಾವು ಕಾಂಗ್ರೆಸ್ನವರಾಗಿ ನಾವು ಇಲೆಕ್ಷನ್ ಮಾಡ್ಲೇಬೇಕು. HY ಮೇಟಿ ಅವ್ರಿಗೆ ಅಪಾರವಾದ ಅಭಿಮಾನಿ ಬಳಗ. ಈಗ ಅವ್ರ ಲೆಗಸಿ ಮುಂದುವರಿಸ್ಬೇಕಂದ್ರೆ ಏನು, ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಬಾಗಲಕೋಟೆ?
ಇವಾಗ ಅವ್ರ ಏನ್ ಕನಸಿತ್ತು ಸರ್ ಅದು ಮೆಡಿಕಲ್ ಕಾಲೇಜ್ ಆಗಿದೆ. ಅವೆಲ್ಲ ಜನರ ಸಮಸ್ಯೆ, ಆರೋಗ್ಯ ಸಮಸ್ಯೆ ಅವು ಎಲ್ಲ ಅವ್ರದೊಂದು ಕನಸಾಗಿತ್ತು ಅದು ಮೆಡಿಕಲ್ ಕಾಲೇಜು. HY ಮೇಟಿ ಅವರ ಕನಸು, ಅದನ್ನೇ ನನಸು ಮಾಡಿದ್ದಾರೆ ಇವಾಗ. ಗುಳೇದಗುಡ್ಡೆ ಎಷ್ಟು ದೂರ ಇಲ್ಲಿಂದ? ಅವ್ರು ಫಸ್ಟ್ ಗೆಲ್ತಾ ಇದ್ದಿದ್ದು ಅಲ್ಲಿಂದ ಅಲ್ವಾ? ಹಾ, ಗುಳೇದಗುಡ್ ಸರ್, ಇಲ್ಲಿಂದ 22 ಕಿಲೋಮೀಟರ್, 22. 2008ರಿಂದ ಬಾಗಲಕೋಟೆಗೆ ಬಂದ್ರು. ಹೌದಾ? ಒಟ್ನಲ್ಲಿ ಈ ಸಲ ಅನುಕಂಪ ಅಷ್ಟೇ ಅಲ್ಲ, ಅವ್ರು ಮಾಡಿದಂತ ಅಭಿವೃದ್ಧಿ ಕೆಲಸಗಳೇ ಅವ್ರನ್ನ ಗೆಲ್ಸುತ್ತೆ. ಹಾ, ಗೆಲ್ಸತ್ತೆ 100% ಗೆಲ್ಸತ್ತೆ. ಬಡವ್ರ ಬಗ್ಗೆ ಬಹಳ ಕಾಳಜಿ ಇತ್ತು ಸರ್ ಅವ್ರದ್ದು. ಬಡವ್ರ ಬಗ್ಗೆ ಕಾಳಜಿ ಇತ್ತು. ಉದ್ಯೋಗಾವಕಾಶದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ತುಂಬಾ ಜನ ಹೇಳ್ತಾ ಇದಾರೆ ಇದು ಬಂದು ಸೆಟ್ಲ್ ಆಗಕ್ ಒಳ್ಳೆ ಸಿಟಿ, ಒಳ್ಳೆ ರೋಡ್ ಇದೆ, ಮನೆಗಳು ಚೆನ್ನಾಗಿದೆ, ವಸತಿ ವ್ಯವಸ್ಥೆ ಇದೆ, ಆದ್ರೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ. ಹೌದು ಸರ್. ಅದೊಂದು ಎರಡು ಕಡೆ ಭಾಗ ಆಗ್ಬಿಡ್ತಲ್ಲ, ಹಿಂಗಾಗ್ಬಿಟ್ಟು ಉದ್ಯೋಗ ಮತ್ತೆ ರೈತರ ಸಮಸ್ಯೆ ಆಗ್ಬಿಡುತ್ತೆ, ಮಾರ್ಕೆಟ್ ಸಮಸ್ಯೆ ಆಗ್ಬಿಡ್ತು, ಹಿಂಗಾಗ್ಬಿಡುತ್ತೆ. ಮುಂದೆ ಸರಿ ಆಗುತ್ತೆ ಎಲ್ಲ ಅಂತ. ಎಲ್ಲ ಸರಿ ಆಗತ್ತೆ ಸರ್. ಯಾವ ಕಾರಣಕ್ಕೂ ಕಮಲ ಅರಳಲ್ಲ ಈ ಸಲ ಬೈ ಎಲೆಕ್ಷನ್ ಅಲ್ಲಿ. ಅರಳಲ್ಲ ಸರ್. ಚರಂತಿ ಮಠರು ಮತ್ತೆ ವಿಧಾನಸೌಧಕ್ಕೆ ಬರಲ್ಲ. ಬರಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.